ಹಿರಿಯ ನಾಗರಿಕರ ಸಮಗ್ರ ಶ್ರೇಯೋಭಿವೃದ್ಧಿಗೆ ವಯಾ ವಿಕಾಸ್ ಮಹತ್ವದ ಹೆಜ್ಜೆ. 5ನೇ ವಾರ್ಷಿಕೋತ್ಸವದಲ್ಲಿ ಕರ್ನಾಟಕ ಅಧ್ಯಾಯ ಉದ್ಘಾಟನೆ. 1 ಲಕ್ಷ ಹಿರಿಯರಿಗೆ ಲಸಿಕೆ ಅಭಿಯಾನ ಘೋಷಣೆ. ವಯಾ ವಿಕಾಸ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕ್ರಿಸ್ ಗೋಪಾಲಕೃಷ್ಣನ್ ಹಾಗೂ ಸಂಸ್ಥೆಯ ಸ್ಥಾಪಕ ಸದಸ್ಯರಾದ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಆರೋಗ್ಯ, ಸಾಮಾಜಿಕ ಭದ್ರತೆ ಮತ್ತು ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವು ಮಹತ್ವದ ಯೋಜನೆಗಳನ್ನು ಘೋಷಿಸಲಾಯಿತು. ದೇಶಾದ್ಯಂತ ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ವಯಾ ವಿಕಾಸ್ ಸಂಸ್ಥೆ ಈಗಾಗಲೇ 1.85 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದ್ದು, ಮುಂದಿನ ದಿನಗಳಲ್ಲಿ ಸದಸ್ಯತ್ವವನ್ನು 20 ಲಕ್ಷಕ್ಕೆ ಹೆಚ್ಚಿಸುವ ಗುರಿ ಹೊಂದಿದೆ. ಹಿರಿಯ ನಾಗರಿಕರಿಗೆ ಉಚಿತ ನೋಂದಣಿ ಸೌಲಭ್ಯ ಕಲ್ಪಿಸಲಾಗಿದ್ದು, ಎಲ್ಲ ವರ್ಗದ ಹಿರಿಯರಿಗೆ ಸಂಘಟನೆಯಲ್ಲಿ ಸೇರ್ಪಡೆಯಾಗಲು ಅವಕಾಶ ನೀಡಲಾಗಿದೆ. ಕಾರ್ಯಕ್ರಮವನ್ನು ವಯಾ ವಿಕಾಸ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕ್ರಿಸ್ ಗೋಪಾಲಕೃಷ್ಣನ್, ಸ್ಥಾಪಕ ಸದಸ್ಯರಾದ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ, ಡಾಕ್ಟರ್ ಅಲೆಕ್ಸಾಂಡರ್ ಥಾಮಸ್, ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಮುನಾ ರವಿ ಹಾಗೂ ಮುಖ್ಯ ಕಾರ್ಯಾಚರಣಾಧಿಕಾರಿ ಪವಿತ್ರ ರೆಡ್ಡಿ ಸಸಿಗಳಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. 1 mg ಮತ್ತು AHPI ಸಹಯೋಗದಲ್ಲಿ 1 ಲಕ್ಷ ಹಿರಿಯ ನಾಗರಿಕರಿಗೆ ರಿಯಾಯಿತಿ ದರದಲ್ಲಿ ಫ್ಲೂ, ನ್ಯುಮೇನಿಯಾ ಮತ್ತು ಶಿಂಗಲ್ ಸೇರಿದಂತೆ ತಡೆಗಟ್ಟುವ ಲಸಿಕೆಗಳನ್ನು ನೀಡುವ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದೆ. ಈ ವೇಳೆ ಮಾತನಾಡಿದ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ, ಮಾನವನ ಜೀವಿತಾವಧಿ ಹೆಚ್ಚುತ್ತಿರುವ ಇಂದಿನ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಆರೋಗ್ಯ ರಕ್ಷಣೆ ದೊಡ್ಡ ಸವಾಲಾಗಿದೆ. ತಡೆಗಟ್ಟುವ ಆರೋಗ್ಯ ಸೇವೆಗಳು ಮತ್ತು ಸೂಕ್ತ ಆರೋಗ್ಯ ನೀತಿಗಳು ಅತ್ಯಂತ ಅಗತ್ಯವಾಗಿವೆ. ಹಿರಿಯರಿಗೆ ಅಗತ್ಯವಾದ ಆರೋಗ್ಯ ಮಾರ್ಗದರ್ಶನವನ್ನು ವಯಾ ವಿಕಾಸ್ ಮೂಲಕ ನೀಡಲಾಗುತ್ತದೆ ಎಂದು ಹೇಳಿದರು. ಶ್ರೀ ಕ್ರಿಸ್ ಗೋಪಾಲಕೃಷ್ಣನ್ ಅವರು ಮಾತನಾಡಿ, ವಯಾ ವಿಕಾಸ್ ಸಂಸ್ಥೆಯ ಉದ್ದೇಶ ಹಿರಿಯ ನಾಗರಿಕರ ಸಮಗ್ರ ಅಭಿವೃದ್ಧಿ ಮತ್ತು ಗೌರವಯುತ ಜೀವನವನ್ನು ಖಚಿತಪಡಿಸುವುದು. ಸಂಘಟನೆಯನ್ನು ಜಾಗತಿಕ ಮಟ್ಟದಲ್ಲಿ ವಿಸ್ತರಿಸುವ ಗುರಿ ಹೊಂದಿದ್ದೇವೆ ಎಂದು ತಿಳಿಸಿದರು. ಕರ್ನಾಟಕ ಅಧ್ಯಾಯ ಉದ್ಘಾಟನೆಯೊಂದಿಗೆ ಹಿರಿಯ ನಾಗರಿಕರೇ ಕಾರ್ಯಕಾರಿ ಸಮಿತಿಯ ಭಾಗವಾಗಿ ನಾಯಕತ್ವದ ಹೊಣೆ ಹೊತ್ತು ತಮ್ಮ ಸಮುದಾಯದ ಅಗತ್ಯಗಳಿಗೆ ತಕ್ಕಂತೆ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ರೂಪಿಸುವ ಹೊಸ ಅಧ್ಯಾಯಕ್ಕೆ ಚಾಲನೆ ದೊರೆತಿದೆ. ಕಾರ್ಯಕ್ರಮದಲ್ಲಿ ವಯಾ ವಿಕಾಸ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಮುನಾ ರವಿ, ಮುಖ್ಯ ಕಾರ್ಯಾಚರಣಾಧಿಕಾರಿ ಪವಿತ್ರ ರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. Congratulate Vaya Vikas, the organization which helps the senior citizens, for launching a very ambitious program of vaccination the senior citizens. It is very important for every senior citizen to understand that the vaccination is not just for the children. It is as important with the senior citizens as it is with the children, because there are a lot of infections, mainly the viral infections like flu and pneumonia and shingles, which unfortunately affects the senior citizens, because as we grow older our immunity tends to go down and we are very vulnerable for all these infections, and one vaccination can protect you from most of these problems. So our message to each and every one of you, if you are a senior citizen, get yourself vaccinated, and if you are not a senior citizen, educate the senior citizens about the power of vaccination. Thank you. Greetings from Vaya Vikas. Namaskara to everybody. Today Vaya Vikas is celebrating 5 years of its existence, and looking back, I think we have achieved something. Some of the major things that have been done by Vaya Vikas, apart from getting the membership of almost close to 2 lakhs, is working with the central government and ensuring that all senior citizens come under the PMJY. Recently, we have also worked with the Reserve Bank of India to ensure that all senior citizens have special privileges, including home banking. Looking ahead, we are thinking of working with the state and central governments to encourage the formation of senior citizen commissions in each state, so that more attention, more finances will be budgeted to that. So we look forward to working with the senior citizens in our country and ensuring that they live a happy, dignified and productive life. Thank you.
My name is Jamuna Ravi. I'm the CEO of Vaya Vikas. I've been the CEO for 3 years now. Vaya Vikas is an organization which has been in existence for 5 years. It was inaugurated on April 28th, 2021. And Chris Gopalakrishnan is the chairman and co-founder of Vaya Vikas. The idea is to build a community of senior citizens all across India, by the citizens, for the citizens, and from the citizens. And now we are at a point where we are achieving the milestone of launching the separate Karnataka chapter today. Now we have started in Delhi as well as Tamil Nadu, and our model of operation is going to be that we will cover Pan India with a chapter in every state. The central secretariat will be functioning from Bangalore, which I as the CEO will be planning and strategizing, and my CEO Pavitra Reddy and our leadership team Shankar Ranganathan and Joyce Matthew will be working closely with us in doing this. We have now formed a working committee for Karnataka chapter, which will work very closely with us in making sure that the Karnataka chapter is sustainable on its own and will also grow from strength to strength in terms of members and the operating model itself. You will see and hear a lot more about Vaya Vikas in the coming days. My pleasure to be talking to all of you today and talking about this particular event today. Thank you. ನಮಸ್ಕಾರ, ನಾನು ಪವಿತ್ರ ರೆಡ್ಡಿ, ಚೀಫ್ ಆಪರೇಟಿಂಗ್ ಆಫೀಸರ್ ಆಫ್ ವಾಯ ವಿಕಾಸ್. ವಾಯ ವಿಕಾಸ್ ಇವತ್ತಕ್ಕೆ 5 ವರ್ಷ ಆಗಿದೆ. ನಮ್ಮ ಶುರು ಮಾಡಿದ್ದು 21ರಲ್ಲಿ. ನಮ್ಮ ಉದ್ದೇಶ ಬಂದು ಸೀನಿಯರ್ ಸಿಟಿಸನ್ಸ್ ಅಂದರೆ ಎನಿಬಡಿ ಓವರ್ ದ ಏಜ್ ಆಫ್ 60 ಇಯರ್ಸ್, ಯಾರಾದರೂ ಇರಲಿ 60 ಇಯರ್ಸ್ ಆದಮೇಲೆ ನಮ್ಮ ಮೆಂಬರ್ಸ್ ಆಗ್ಬೋದು. ಈ ವರ್ಷ ನಾವು ಒಂದು ದೊಡ್ಡ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದು ಬಂದು ವ್ಯಾಕ್ಸಿನೇಷನ್ ಡ್ರೈವ್ ಅಂದರೆ ಓಲ್ಡರ್ ಅಡಲ್ಟ್ಸ್ಗೆ, ಸೀನಿಯರ್ ಸಿಟಿಸನ್ಸ್ಗೆ, 60 ವಯಸ್ಸು ಆದವರಿಗೆ ಎಂಥ ಥರ ವ್ಯಾಕ್ಸಿನೇಷನ್ಸ್ ಇದೆ, ಅದರ ಉದ್ದೇಶ ಏನು, ಅದರ ಅವೇರ್ನೆಸ್ ಏನು, ಅದು ಏನಕ್ಕೆ ಬೇಕು ಅನ್ನೋದನ್ನು ಎಲ್ಲರಿಗೂ ಹೇಳೋದಕ್ಕೆ ಮತ್ತು ಅವರಿಗೆ ಡಿಸ್ಕೌಂಟೆಡ್ ರೇಟಲ್ಲಿ ಕೊಡೋದಕ್ಕೆ ಈ ಪ್ರೋಗ್ರಾಮ್ ಲಾಂಚ್ ಮಾಡ್ತಾ ಇದ್ದೀವಿ. ಇದು ಬಂದು 1 ಲಕ್ಷ ಸೀನಿಯರ್ ಸಿಟಿಸನ್ಸ್ಗೆ ಕೊಡೋಣ ಅಂತ ವ್ಯಾಕ್ಸಿನೇಷನ್ ಪರ್ಸೆಂಟೇಜ್, ಡಿಸ್ಕೌಂಟ್ ಪರ್ಸೆಂಟೇಜು 45%ಇಂದ 25%ಇಂದ 45% ತನಕ ಇದೆ. ಇದು ನೀವೆಲ್ಲಾದರೂ ಹೋದ್ರೂ ಇದು ಸಿಗೋದಿಲ್ಲ. ಯಾಕೆಂದರೆ ವ್ಯಾಕ್ಸಿನೇಷನ್ ಕಾಸ್ಟೇ ನಾವು ಎಲ್ಲಾದರೂ ಹೊರಗಡೆ ಹೋದರೆ, ಇವಾಗ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನೇಷನ್ ಅಂದರೆ ಫ್ಲೂ ವ್ಯಾಕ್ಸಿನೇಷನ್ಗೆ ಹೋದರೆ ಅದು ಅರೌಂಡ್ 2,000 ರೂಪಾಯಿ ಆಗುತ್ತೆ. ಶಿಂಗಲ್ಸ್ ವ್ಯಾಕ್ಸಿನೇಷನ್ ಬಂದು 9ರಿಂದ 11,000ವರೆಗೂ ಇದೆ. ಇದನ್ನು ನಾವು ಏನಾದರೂ ಮಾಡಿ ಸೀನಿಯರ್ ಸಿಟಿಸನ್ಸ್ಗೋಸ್ಕರ ಕಮ್ಮಿ ರೇಟಲ್ಲಿ ತರೋಣ ಅಂತ ನಮ್ಮ ಪ್ರೋಗ್ರಾಮು. ಇದಕ್ಕೆ ನಾವು ಎಲ್ಲ ಪಾರ್ಟ್ನರ್ಸು, ಟಾಟಾ ವಾನಂಜಿ ಅಂತ ಪಾರ್ಟ್ನರ್ಸು, HP ಅಂದರೆ ಅಸೋಸಿಯೇಷನ್ ಆಫ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಆಫ್ ಇಂಡಿಯಾ, ಎಲ್ಲ ಹಾಸ್ಪಿಟಲ್ಸು ಕೂಡಿ ಬಂದು ಇದನ್ನು ಲಾಂಚ್ ಮಾಡಿ ಒಂದು ದೊಡ್ಡ ಉದ್ದೇಶದಿಂದ ಮಾಡೋಣ ಅಂತ ನಾವು ಟ್ರೈ ಮಾಡ್ತಾಯಿದ್ವಿ. ಸೊ ಎಲ್ಲರೂ ಇದು ಅವೇರ್ನೆಸ್ ತೊಗೊಂಡು ನಮ್ಮ ಹತ್ರ ಬಂದು ಹೇಗೆ ಅಂತ ಕೇಳಿದ್ರೆ ನಾವು ಅದನ್ನು ಕಮ್ಯುನಿಟಿಯಲ್ಲಿ ಕೊಡ್ಬೋದು, ಇಲ್ಲಾಂದರೆ ಇಂಡಿವಿಜುವಲ್ ಮನೆಯಲ್ಲಿ ಕೊಡ್ಬೋದು, ಇಲ್ಲಾಂದರೆ ಥ್ರೂ ಹಾಸ್ಪಿಟಲ್ಸ್. ಯಾರಿಗೂ 60 ಆದ ಮೇಲೆ ಯಾರ್ಯಾರಿಗೆ ಬೇಕಾಗಿರುತ್ತೋ ಅವ್ರಿಗೆಲ್ಲರಿಗೂ ನಾವು ಕೊಡೋಕ್ಕೆ ರೆಡಿಯಾಗಿದ್ದೀವಿ. ಆ ಉದ್ದೇಶದಿಂದನೇ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.